ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಿಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಹೊರಗೆ ಸೌಂಡ್ ಕೇಳಾಗತ್ತೈತೆ ನೋಡ್ಬೋದು, ಡಿ ಜೆ ಸೌಂಡ, ಅಂಗಡಿ ಮುಂದೆಲ್ಲ ಗಣಪತಿ ಹೊಂಡೋ ದೊಡ್ಡದು. ಸೊ ಇವು ಟಾಪಿಕ್ ನೋಡಿದ್ರಿ, ಜಿಯೋ F220B. ಸೊ ಈ ಫೋನ್ ಒಳಗೆ ಇನ್ಸರ್ಟ್ ಸಿಮ್ ಕಾರ್ಡ್ ಐತೆ ಅಂತ ಹೇಳ್ಕಿಸಿಂದ ಕಸ್ಟಮರ್ ಒಂದು ಶಾಪ್ ಒಳಗೆ ಕೊಟ್ಟಾರೆ, ಸರಿನಾ. ಸೊ ನನ್ನ ಹತ್ರ ಫೋನ್ ಕೂಡ ಐತೆ, ನಾನು ನಿಮ್ಗೆ ಫೋನ್ ಕೂಡ ತೋರಿಸ್ತೀನಿ. ಸೊ ನೋಡ್ಬೋದು, ಜಿಯೋ ಫೋನ್ F220, ಸರಿನಾ. ಸೊ ಇದು ಇನ್ಸರ್ಟ್ ಸಿಮ್ ಕಾರ್ಡ್ ಅಂತ ಹೇಳಿ ಒಂದು ಫೋನ್ ಇದು ಕಸ್ಟಮರ್ ಶಾಪ್ ಒಳಗೆ ಕೊಟ್ಟಾರ. ಬಟ್ ಶಾಪ್ ನೇಮ್ ನಾ ತೊಗೊಳಂಗಿಲ್ಲ, ಯಾಕಪ್ಪ ಅಂತಂದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಹೌದಲ್ಲ. ಬೇರೆಯವ್ರ ಶಾಪ್ ಬಗ್ಗೆ ಮಾತಾಡೋದು ನಾವು ತಪ್ಪಾಗತ್ತೆ. ಅಲ್ಲಿ ಹೋಗಿ ಕೊಟ್ಟಾರೆ, ಸಿಮ್ ಕಾರ್ಡ್ ಕುಂದ್ರಲಾಗೈತಿ ಇನ್ಸರ್ಟ್ ಸಿಮ್ ಕಾರ್ಡ್ ಅಂತೇಳಿ. ಸೊ ಅವರು ಏನು ಮಾಡ್ಯಾರ, ಸೊ ನಾನು ಸ್ಕ್ರೀನ್ ಒಳಗೆ ತೋರ್ಸಾಕತ್ತೀನಿ ನೋಡಿರಿ. ಸೊ ಸಿಮ್ ಕಾರ್ಡಿಗೆ ಸಂಬಂಧಪಟ್ಟಂಥ ಎಷ್ಟೆಲ್ಲ ಕಂಪೋನೆಂಟ್ಸ್ಗಳದಾವೆ, ನಾವು ಸಿಮ್ ಕಾರ್ಡಿಗೆ ಸಂಬಂಧಪಟ್ಟಂಥ ಕಂಪೋನೆಂಟ್ಸ್ಗಳಂತ ಹೇಳಂಗೆ ಸೊ ಅಲ್ಲಂತ ಹೇಳಂಗಿಲ್ಲ, ಯಾಕಂದ್ರೆ ಸಿಮ್ ಕಾರ್ಡಿಗೆ ಸಂಬಂಧಪಟ್ಟಂಥ ಕಂಪೋನೆಂಟ್ಸ್ಗಳದಾವೆ, ಸರಿನಾ. ಗೊತ್ತಿಲ್ಲಪ್ಪ ಅಂದ್ರೆ ಏನಾಗತ್ತೆ, ಏನೇನೋ ಮಾಡಿಬಿಡ್ಬೇಕಾಗತ್ತೆ ರಿಪೇರಿ. ಸೊ ಅವ್ರು ಏನು ಮಾಡ್ಯಾರ, ಆ ಸೇಮ್ ಸ್ಲಾಟಿನ ಕೆಳಗಡೆ ಇರುವಂಥ ಕಂಪೋನೆಂಟ್ಸ್ಗಳನ್ನ ಇಷ್ಟು ಕೂಡ ರಿಮೂವ್ ಮಾಡ್ಯಾರ, ಸರಿನಾ. ಸೊ ರಿಮೂವ್ ಮಾಡಿ ಅಲ್ಲಿ ಜಂಪರ್ ಹೊಡೆದೊಡ್ದು ನೋಡ್ಯಾರ, ಸರಿನಾ. ಸೊ ಜಂಪರ್ ಹೊಡೆದೊಡ್ದು ನೋಡ್ಯಾರ, ಇನ್ಸರ್ಟ್ ಸಿಮ್ ಕಾರ್ಡ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಮತ್ತು ಇನ್ಸರ್ಟ್ ಸಿಮ್ ಕಾರ್ಡ್ ಅಂತ ತೋರಿಸೈತಿ. ಹೊಳಕೂರ್ನೆಲ್ಲ ಜಂಪರ್ ರಿಮೂವ್ ಮಾಡಿ ಹೊಳ್ಳವ್ರಿಗೆ ಮೊಬೈಲ್ ಕೊಟ್ಟಾರ, ಆಗಂಗಿಲ್ಲ ಅಂತ ಹೇಳಿಸ್ತೀನಿ, ಸರಿನಾ. ಸೊ ಕಸ್ಟಮರ್ ನಾನು ಹತ್ರ ತೊಗೊಂಬಂದಾರ. ಸೊ ಈ ಫೋನಲ್ಲಿ ಏನು ಪ್ರಾಬ್ಲಮ್ ಐತೆ ಅಂದರೆ, ನಾನು ಆಲ್ರೆಡಿ ತಮಿಳ್ ಒಳಗೆ ಟೈಟಲ್ ನೋಡಿದ್ರಿ. ನಂಬರ್ ಓಕೆ ಬಟನ್ ವರ್ಕ್ ಆಗ್ತಿಲ್ಲ, ಅದೇ ರೀತಿ ನಂಬರ್ 3, ನಂಬರ್ 4, ನಂಬರ್ 7, ಅದೇ ರೀತಿ ಹ್ಯಾಶ್, ಸರಿನಾ. ಸೊ ಇಷ್ಟು ಕೀಗಳು ವರ್ಕ್ ಆಗ್ತಿಲ್ಲ. ಸೊ ಇದಕ್ಕೆ ರಿಲೇಟೆಡ್ ಸಂಬಂಧಪಟ್ಟಂತೆ ವಿಡಿಯೋ ಐತಿದು. ಅಂದ್ರೆ ಸಿಮ್ ಕಾರ್ಡಿಗೆ ರಿಪೇರಿ ಮಾಡೋಕೆ ಹೋಗಿ ಅವ್ರನ್ನ ಕೀಪ್ಯಾಡನ್ನು ಖರಾಬ್ ಮಾಡ್ಯಾರ. ಮತ್ತು ಸಿಮ್ ಕಾರ್ಡ್ ಯಾವ ರೀತಿ ಪ್ರಾಬ್ಲಮ್ ಆಗತ್ತೆ ರಿಪೇರಿಗೆ ಅಂತಂದ್ರೆ, ಇಲ್ಲಿರುವಂಥದ್ದು ಸಿಮ್ ಕಾರ್ಡ್, ಸರಿನಾ. ಸೊ ಸಿಮ್ ಕಾರ್ಡ್ ಇಲ್ಲಿರ್ತೈತಿ, ಕೀಬೋರ್ಡ್ ಇಲ್ಲಿರ್ತೈತಿ. ಬಟ್ ಸಿಮ್ ಕಾರ್ಡ್ ರಿಪೇರಿ ಮಾಡೋಕೆ ಹೋದ್ರೆ ಕೀಬೋರ್ಡ್ ಯಾಕೆ ಖರಾಬ್ ಆಯಿತು, ಕೀಬೋರ್ಡ್ ಯಾಕೆ ವರ್ಕ್ ಆಗ್ತಿಲ್ಲ, ಇಷ್ಟು ಕೀಗಳು ವರ್ಕ್ ಯಾಕೆ ಆಗ್ತಿಲ್ಲ, ಇವು ನಂಬರ್ ಓಕೆ ಆಗಿರ್ಬೋದು, 4 ಆಗಿರ್ಬೋದು, 7 ಆಗಿರ್ಬೋದು, 3 ಆಗಿರ್ಬೋದು, ಹ್ಯಾಶ್ ಆಗಿರ್ಬೋದು, ಇವು ಯಾಕೆ ವರ್ಕ್ ಆಗ್ತಿಲ್ಲ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋ ಐತಿ. ಆಲ್ರೆಡಿ ನಾನು F220B ಬಗ್ಗೆ ಒಂದು ವಿಡಿಯೋ ಮಾಡೀನಿ, ಕೀಪ್ಯಾಡ್ ಬಗ್ಗೆನೇ ಸಪ್ರೇಟ್ ಆಗಿರುವಂಥ ಒಂದು ವಿಡಿಯೋ ಮಾಡೀನಿ. ಅಂದರೆ ಸ್ಕೆಮೆಟಿಕ್ ಡಯಾಗ್ರಾಮ ಯಾವ್ಯಾವ ಲೈನ್ ಎಲ್ಲಿಂದ ಹೋಗುತ್ತೆ, ಯಾವ ರೀತಿ ಹೋಗುತ್ತೆ ಅಂತ ಹೇಳಿ ಒಂದು ಸ್ಕೆಮೆಟಿಕ್ ಡಯಾಗ್ರಾಮ್ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಟ್ಟಿನಿ, ಸರಿನಾ. ಇವತ್ತಿನ ವಿಡಿಯೋ ಏನಾಯ್ತಲ್ಲ, ಲೈವ್ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ತೀನಿ. ಆ ಸ್ಕೆಮೆಟಿಕ್ ಡಯಾಗ್ರಾಮ್ ನೀವು ನೋಡಿದ್ರೆ, ಸೊ ನೀವು ಖಂಡಿತ ಯಾವುದೇ ಫೋನಿನ ಕೀಪ್ಯಾಡ್ ರಿಪೇರಿ ಮಾಡೋದು ಕಲಿಬೋದು, ಸರಿನಾ. ಸೊ ಯಾವುದೇ ವಿಡಿಯೋ ನೋಡಿದ್ರು ಎಂಡ್ ತನಕ ನೋಡಿರಿ, ಮಿಸ್ ಮಾಡದೆ ನೋಡಿರಿ, ಅಂದ್ರೆ ನಮಗೆ 100% ಅರ್ಥ ಆಗುತ್ತೆ. ಸೊ ಬೇರೆ ಯಾವುದೇ ವಿಡಿಯೋ ಫಾಲೋ ಮಾಡಿರಿ ಬಿಡ್ರಿ, ಬೇರೆ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಿಡ್ರಿ, ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಹಾಕುವಂಥ ವಿಡಿಯೋ ಪ್ರತಿಯೊಂದು ಇನ್ಫಾರ್ಮೇಷನ್ ಆಗಿರ್ತಾವೆ, ಖಂಡಿತ ನೀವು ರಿಪೇರಿ ಕಲಿತೀರಿ. ಸೊ ಬನ್ನಿ, ಹಾಗಿದ್ರೆ ಇವತ್ತು ನಾವು ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಪ್ರೋಟಿಪ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ, ಬರುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರು ನೋಡ್ಬೋದು, F220B ಮಾಡೆಲ್ ನಂಬರ್ ನಾನು ಆಗಲೇ ಹೇಳಿದ್ದೀನಿ. ಆ್ಯಂಡ್ ಈ ಟಾಪಿಕ್ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅಂತಲೇ ಹೇಳಿದ್ದೀನಿ. ಸೊ ನೋಡ್ಬೋದ್ರೆ ಇದರೊಳಗಡೆ ಯಾವ್ಯಾವ ನಂಬರ್ ವರ್ಕ್ ಆಗ್ತಿಲ್ಲ ಅಂತ ತೋರಿಸ್ತೀನಿ. ಸೊ ಮೊದಲು 1 ನಂಬರ್ ವರ್ಕ್ ಆಗುತ್ತೆ, 2 ನಂಬರ್ ವರ್ಕ್ ಆಗುತ್ತೆ. ಸೊ 3 ನಂಬರ್ ನೋಡ್ಬೋದು ಕಂಪ್ಲೀಟಾಗಿ ವರ್ಕ್ ಆಗ್ತಿಲ್ಲ, ಸರಿನಾ. ಸೊ 3 ನಂಬರ್ ನೋಡ್ಬೋದು, ಸೊ ವರ್ಕ್ ಆಗ್ತಿಲ್ಲ. ಅದೇ ರೀತಿ ನಾನು 4 ನಂಬರ್ ಮೇಲೆ ಪ್ರೆಸ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ 4 ನೋಡಿರಿ, ಅದು ವರ್ಕ್ ಆಗ್ತಿಲ್ಲ. 5 ನಂಬರ್ ವರ್ಕ್ ಆಗುತ್ತೆ. ಸೊ ಅದೇ ರೀತಿ 6 ನಂಬರ್ ನೋಡ್ಬೋದು, ವರ್ಕ್ ಆಗುತ್ತೆ. 7 ವರ್ಕ್ ಆಗ್ತಿಲ್ಲ, ಸರಿನಾ. ನೋಡ್ಬೋದು 8 ವರ್ಕ್ ಆಗುತ್ತಾ ನೋಡಿರಿ, 8 ವರ್ಕ್ ಆಗುತ್ತೆ. ನಂಬರ್ 9 ವರ್ಕ್ ಆಗುತ್ತಾ, ಸ್ಟಾರ್ ವರ್ಕ್ ಆಗುತ್ತಾ, 0 ಕೂಡ ವರ್ಕ್ ಆಗುತ್ತೆ, ಹ್ಯಾಶ್ ವರ್ಕ್ ಆಗ್ತಿಲ್ಲ, ಸರಿನಾ. ಸೊ ಅದೇ ರೀತಿ ಮೇಲ್ಗಡೆ ಓಕೆ ಬಟನ್ ಒಂದಿದೆ ನೋಡಿ, ಅದು ಕೂಡ ವರ್ಕ್ ಆಗ್ತಿಲ್ಲ. ಸೊ ಉಳಿದ ಎಲ್ಲ ಕೀಸ್ಗಳು ವರ್ಕ್ ಆಗುತ್ತೆ. ಸೊ ಅವಾಗ ಬ್ಯಾಕ್ ಮಾಡಿ ಕಂಪ್ಲೀಟಾಗಿ ಬ್ಯಾಕಾಗಿ ತೋರಿಸ್ತೀನಿ ನಿಮಗೆ ಓಕೆ ಬಟನ್ ವರ್ಕ್ ಆಗುತ್ತಿಲ್ಲ ಅಂತ. ಸೊ ನೋಡ್ಬೋದು ಓಕೆ ಬಟನ್ ಕೂಡ ವರ್ಕ್ ಆಗ್ತಿಲ್ಲ. ಸೊ ಇದರಲ್ಲಿರುವಂಥದ್ದು ಓಕೆ ಮತ್ತು 3 ನಂಬರು, 4 ನಂಬರು, 7 ನಂಬರು, ಹ್ಯಾಶ್, ಸರಿನಾ. ಸೊ ಇಷ್ಟು ಕೀಗಳು ವರ್ಕ್ ಆಗ್ತಿಲ್ಲ. ಸೊ ನೀವು ಆಲ್ರೆಡಿ ತಮ್ನೇಲ್ ಒಳಗೆ ನೋಡಿದಿರಿ ಮತ್ತು ಟೈಟಲ್ ಒಳಗೆ ನೋಡಿದಿರಿ ಅಂತ ಅಂದ್ಕೊಂಡಿನಿ. ಸೊ ಯಾವುದ್ಯಾವ್ದು ಕೀ ವರ್ಕ್ ಆಗ್ತಿಲ್ಲ ಅಂಥೇಳಿ. ಸೊ ಇದನ್ನು ಸಾಲ್ವ್ ಯಾವ ರೀತಿ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತೀನಿ ನಿಮ್ಗೆ ಗೊತ್ತು. ಸೊ ತುಂಬ ಈಸಿ ಆಗಿರುವಂಥದ್ದು. ಸೊ ನೀವು ಸರಿಯಾಗಿ ಕಲ್ತಿಲ್ಲಪ್ಪ ಅಂತಂದರೆ ಸರಿಯಾಗಿ ಮಾಡೋಕ್ಕೆ ಬರೋದಿಲ್ಲ. ಸೊ ಯಾವ ರೀತಿ ಅಂತ ಹೇಳಿ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಆಲ್ರೆಡಿ ನಾನು ನಿಮ್ಗೆ ಡಯಾಗ್ರಾಮ್ ಮುಖಾಂತರ ವಿಡಿಯೋ ಮಾಡಿ ಹಾಕೀನಿ. ಸೊ ಆ ವಿಡಿಯೋ ನೀವೇನಾರು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಂಬರ್ರಿ. ಸೊ ಈ ಫೋನ್ ಏನೈತಲ್ಲ, ಆಗಲೇ ಹೇಳ್ದಂಗೆ ಸಿಮ್ ಕಾರ್ಡ್ ಇನ್ಸರ್ಟ್ ಪ್ರಾಬ್ಲಮ್ ಅಂತ ಹೇಳಿಕೆಸಿಂದ ಒಬ್ಬರು ಕಸ್ಟಮರು ಬೇರೆ ಶಾಪ್ ಒಳಗೆ ಕೊಟ್ಟಿದ್ರು. ಸೊ ಅವ್ರು ಏನು ಮಾಡ್ಯಾರ, ಕೆಳಗಡೆ ನೋಡ್ಬೋದು ಇಲ್ಲಿ. ಸೊ ಇಲ್ಲಿರುವಂಥ ಎಲ್ಲ ಕೆಪಾಸಿಟರ್ಗಳನ್ನು ರಿಮೂವ್ ಮಾಡ್ಯಾರ. ಸೊ 2 ಕೆಪಾಸಿಟರ್ ಮಾತ್ರ ಇಲ್ಲಿ ಕಾಣಿಸಾಗತ್ತವು. 1 ಕೆಪಾಸಿಟರ್ ಇಲ್ಲೈತಿ. ಸೊ ಅದೇ ರೀತಿ 1 ಕೆಪಾಸಿಟರ್ ಇಲ್ಲೈತಿ, ಸರಿನಾ. ಸೊ 2 ಕೆಪಾಸಿಟರ್ದ ಉಳಿದು ಎಲ್ಲ ಕೆಪಾಸಿಟರ್ಗಳನ್ನ ರಿಮೂವ್ ಮಾಡಿ ಜಂಪರ್ ಮಾಡಿ ನೋಡ್ಯಾರ ಕಾಣ್ತೈತಿ. ಬಟ್ ಇನ್ಸರ್ಟ್ ಸಿಮ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಸೊ ಇವಾಗ ನನ್ನ ಹತ್ರ ಈ 2 ಪ್ರಾಬ್ಲಮ್ ಬಂದವು.
ಸದ್ಯಕ್ಕೆ ನಾನು ನಿಮ್ಗೆ ಕೀಸನ್ನು ಯಾವ ರೀತಿ ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಅದಾದಮೇಲೆ ನಿಮ್ಗೆ ಇನ್ಸರ್ಟ್ ಸಿಮ್ ಬಗ್ಗೆ ತೋರಿಸ್ಕೊಡ್ತೀನಿ. ಸೊ ಮೊದಲು ಏನೈತಿಲ್ಲ ನಿಮ್ಗೆ ಡಯಾಗ್ರಾಮನ್ನು ಕೂಡ ನಾನು ನಿಮ್ಗೆ ಆಲ್ರೆಡಿ ತೋರಿಸೀನಿ. ಅದನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಬರ್ರಿ, ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸರಿನಾ. ಸೊ ಅವಿಷ್ಟು ಕೀಗಳು ಏನು ವರ್ಕ್ ಆಗ್ತಿಲ್ಲವಲ್ಲ ನಾನು ಟೈಟಲ್ ಒಳಗೆ ಮತ್ತು ತಮಿಳ್ ಒಳಗೆ ಹಾಕಿದಾಗ, ಸೊ ಈ ಎರಡು ಪಾಯಿಂಟ್ಗಳ ಮಧ್ಯದಲ್ಲಿ ಇಲ್ಲೊಂದು ಕೆಪಾಸಿಟರ್ ಇರ್ತೈತೆ ಸರಿನಾ, ನೋಡ್ಬೋದು. ಇಲ್ಲಿ ಕೆಪಾಸಿಟರ್ ಕೂಡ ರಿಮೂವ್ ಆಗೈತೆ ಸರಿನಾ. ಆ ಬ್ಲ್ಯಾಕ್ ಲೈನ್ ಏನು ಬರ್ತೈತಲ್ಲ, ಸೊ ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಬ್ಲ್ಯಾಕ್ ಲೈನ್ ಬಂದು ಈ ಒಂದು ಸಪ್ಲೈಗೆ ಜಾಯಿಂಟ್ ಆಗುತ್ತೆ ಸರಿನಾ. ಸೊ ಇವಾಗ ನಾನು ಅಲ್ಲಿ ಜಂಪರ್ ಮಾಡ್ತೀನಿ. ಸೊ ಜಂಪರ್ ಮಾಡಿ ನಿಮ್ಗೆ ವರ್ಕ್ ಆಗುತ್ತೋ ಇಲ್ಲ ಅಂತ ತೋರಿಸ್ತೀನಿ ಸರಿನಾ. ಸ್ಕೆಮೆಟಿಕ್ ಡಯಾಗ್ರಾಮ್ ನೀವು ಆಲ್ರೆಡಿ ನೋಡಿದ್ರೆ, ಇನ್ ಕೇಸ್ ನೋಡಿಲ್ಲಪ್ಪ ಅಂತಂದ್ರೆ ಇವಾಗ ನಾನು ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ ನೋಡಿರಿ ಸ್ಕೆಮೆಟಿಕ್ ಡಯಾಗ್ರಾಮ. ಸೊ ಆ ಒಂದು ಬ್ಲ್ಯಾಕ್ ಲೈನ್, ಇಷ್ಟು ಕೀಗಳ ಬ್ಲ್ಯಾಕ್ ಲೈನ್ ಬಂದು ಆ ಹಿಂದೆ ಕೆಪಾಸಿಟರ್ ಕೊಟ್ಟಿರುವಂಥ ಒಂದು ಕೆಪಾಸಿಟರ್ಗೆ ಜಾಯಿಂಟ್ ಆಗುತ್ತೆ ಸರಿನಾ. ಸೊ ಇವಾಗ ಅಲ್ಲಿ ಕೆಪಾಸಿಟರ್ ಇಲ್ಲ ಅಂದಮೇಲೆ ಕೀಸ್ ವರ್ಕ್ ಹಾಕಾಗ್ತಾವೆ. ಸೊ ಅದಕ್ಕಿಂತ ಮೊದಲು ಏನೈತಿ ರೀಡಿಂಗ್ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಸರಿನಾ. ಸೊ ಮುಂಚೆ ಯಾವ ರೀಡಿಂಗ್ ಇತ್ತು, ಆಮೇಲೆ ಜಂಪರ್ ಕೊಟ್ಟ ಮೇಲೆ ಯಾವ ರೀಡಿಂಗ್ ಇರುತ್ತೆ ಸರಿನಾ. ಸೊ ನೋಡ್ಬೋದು ನಂಬರ್ 3 ಅದು ನಮಗೂ ವರ್ಕ್ ಆಗ್ತಿಲ್ಲ. ಸೊ ನೋಡಿರಿ ಮಿಡಲ್ ಒಳಗೆ ಇಟ್ಟಿದ್ದೀನಿ, ಸೈಡ್ ಒಳಗೆ ಗ್ರೌಂಡ್ ಇರ್ತೈತಿ, ಮಿಡಲ್ ಒಳಗೆ ರೀಡಿಂಗ್ ಬರ್ತೈತಿ ಸರಿನಾ. ರೆಡ್ ಪ್ರಾಪನ್ನು ಗ್ರೌಂಡ್ ಮಾಡಬೇಕು ರೀಡಿಂಗ್ ಬರ್ಬೇಕಂದ್ರೆ. ಸೊ ಅದೇ ರೀತಿ ನೋಡ್ಬೋದು ನಾನು ನಂಬರ್ 1 ಚೆಕ್ ಮಾಡ್ತೀನಿ. ನೋಡಿರಿ ನಂಬರ್ 4 ನಂಬರ್ 7 ಯಾವುದೂ ಬರ್ತಿಲ್ಲ. ಅದೇ ರೀತಿ ಹ್ಯಾಶ್ ಚೆಕ್ ಮಾಡ್ತೀನಿ, ಹ್ಯಾಶ್ ಕೂಡ ಬರ್ತಿಲ್ಲ. ಇನ್ನು ರೀಡಿಂಗ್ ಬಂದರೆ ಯಾವ ರೀತಿ ಬರ್ತೈತಿ, ಓಕೆ ನೋಡ್ಬೋದು, ಓಕೆ ಕೂಡ ಬರ್ತಿಲ್ಲ. ರೀಡಿಂಗ್ ಬಂದರೆ ಯಾವ ರೀತಿ ಬರ್ತೈತಿ, ಬೇರೆ ಕೀ ಮೇಲೆ ಇಟ್ಟು ನೋಡಿರಿ ಸ್ಟಾರ್ ಮೇಲೆ ಇಟ್ಟಿದ್ದೀನಿ, ರೀಡಿಂಗ್ ಬರ್ತಾಯಿದೆ ಸರಿನಾ, ಬಿಕಾಸ್ ಅದು ವರ್ಕ್ ಆಗುತ್ತೆ. ಸೊ ಅದೇ ರೀತಿ 1 ನಂಬರ್ ನೋಡ್ಬೋದು, 2 ನಂಬರ್ ನೋಡ್ಬೋದು. ಸೊ ಯಾವ್ದು ಕೀ ವರ್ಕ್ ಆಗುತ್ತಾ, ಸೊ ಅದರ ಮಿಡಲ್ ಒಳಗಿನ ಪಾಯಿಂಟ್ ರೀಡಿಂಗ್ ಬರ್ತೈತಿ, ಸೈಡ್ ಒಳಗಿರುವಂಥದ್ದು ಬಿ ಬರ್ತೈತಿ ಸರಿನಾ. ಸೊ ಇವಾಗ ನೀವು ನೋಡಿದರೆ ಆಲ್ರೆಡಿ ನಂಬರ್ 3 ನಂಬರ್ 4 ನಂಬರ್ 7 ಹ್ಯಾಶ್ ಮತ್ತು ಓಕೆ ಬಟನ್ ರೀಡಿಂಗ್ ಬರ್ತಿಲ್ಲ. ಸೊ ಇವಾಗ ನಾನು ಜಂಪರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಜಂಪರ್ ಮಾಡಿದ ಮೇಲೆ ರೀಡಿಂಗ್ ಯಾವ ರೀತಿ ಬರುತ್ತೆ, ಮತ್ತು ಆ ರೀತಿ ಏನಾದ್ರು ಕೀಸ್ ನಿಮ್ಮ ಹತ್ತಕ್ಕೆ ಬಂದು ವರ್ಕ್ ಆಗ್ತಿಲ್ಲ ಅಂತೇಳಿ ನೀವು ಕ್ಲೀನ್ ಮಾಡಿ ಹಾಕಿದ ಮೇಲೂ ವರ್ಕ್ ಆಗ್ತಿಲ್ಲ ಅಂದರೆ, ಸೊ ನೀವು ಜಸ್ಟ್ ಒಂದು ಜಂಪರ್ ಮಾಡಿದರೆ ಸಾಕು, ನಿಮ್ಮ ಪ್ರಾಬ್ಲಮ್ 100% ಸಾಲ್ವ್ ಆಗುತ್ತೆ. ಸೊ ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ ಜಂಪರ್ ಎಲ್ಲಿ ಮಾಡ್ಬೇಕಂತ ಹೇಳಿಕಿಂದ, ಸೊ ನಾನು ಜಂಪರ್ ಮಾಡಿಕಿಂದ ತೋರಿಸ್ತೀನಿ. ಸೊ ಕೀ ವರ್ಕ್ ಆಗುತ್ತೋ ಇಲ್ಲ ಅಂತ ಹೇಳಿಕಿಂದ ನೋಡುವಂತ. ಸೊ ಹಾಗೆ ನೀವು ಟ್ರೈನಿಂಗ್ ಏನಾರ ಕಲಿಯೋಕಪ್ಪ ಅಂದ್ರೆ, ಅಥವಾ ಮೊಬೈಲ್ ಬೇಸಿಕ್ ನಿಮಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ನೀವು ಜಾಯ್ನ್ ಆಗ್ಬೋದು. ಅಥವಾ ಬೇಸಿಕ್ ಗೊತ್ತೈತಿ, ಇನ್ನು ನಮ್ಗೆ ಹಾರ್ಡ್ ಎಕ್ಸ್ಪೀರಿಯೆನ್ಸ್ ಬೇಕು, ಹೈ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಬೇಕಂದ್ರೂ ಕೂಡ ನೀವು ನಮ್ಮ ಕ್ಲಾಸನ್ನು ಜಾಯ್ನ್ ಆಗ್ಬೋದು. ಸೊ ವಾಟ್ಸಪ್ ಲಿಂಕ್ ಐತೆ ಕೆಳಗಡೆ, ಜಾಯ್ನ್ ಆಗಿರಿ. ಜಾಯ್ನ್ ಹಾಕಿಸಿಂದ ನೀವು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ನಿಮ್ಗೆ ಟ್ರೈನಿಂಗ್ ಹೇಳ್ಕೊಡ್ತೀನಿ. ಸೊ ಎಷ್ಟು ಪ್ರೈಸ್ ನಡೆದೈತಿ ಮಾರ್ಕೆಟ್ ಒಳಗೆ, ಅದಕ್ಕಿಂತ ಕಡಿಮೆ ಪ್ರೈಸ್ ಒಳಗೆ ಟ್ರೈನಿಂಗ್ ಹೇಳ್ಕೊಡ್ತೀನಿ. ಸೊ ನೋಡ್ಬೋದು ಜಂಪರ್ ನಾನು ಈ ರೀತಿ ಜಂಪರ್ ಮಾಡಿದ್ದೀನಿ. ಸೊ ಇವಾಗ ನಿಮ್ಗೆ ರೀಡಿಂಗ್ ಚೆಕ್ ಮಾಡಿ ತೋರಿಸ್ತೀನಿ ಸರಿನಾ. ಸೊ ಇವು 2 ಪಾಯಿಂಟ್ಗಳ ಪಕ್ಕದಲ್ಲಿ ಒಂದು ಸಣ್ಣ ಕೆಪಾಸಿಟರ್ ಇರ್ತೈತಿ. ಸೊ ಅದು ರಿಮೂವ್ ಆಗೈತೆ. ಸೊ ಅದು ರಿಮೂವ್ ಆಗಿದ್ದಕ್ಕೋಸ್ಕರ ನಾವಿಲ್ಲಿ ಜಂಪರ್ ಮಾಡಿದ್ದೀವಿ ಸರಿನಾ. ಸೊ ಇದು ಲೈನ್ನ ಕಿಪ್ಯಾಡ್ ಲೈನ್ ಇಲ್ಲೇ ಬರ್ತೈತಿ. ಹೆಂಗೆ ಗೊತ್ತಾಗತ್ತಪ್ಪ ಅಂದರೆ, ಇದ್ರದ್ದು ಒಂದು ಸ್ಕೆಮೆಟಿಕ್ ಡಯಾಗ್ರಾಮ್ ಅಂತ ಇರ್ತೈತಿ ಸರಿನಾ. ಸ್ಕೆಮೆಟಿಕ್ ಡಯಾಗ್ರಾಮ್ ಇಲ್ಲಪ್ಪ ಅಂದ್ರೆ ಯಾರಿಗೂ ಗೊತ್ತಾಗಂಗಿಲ್ಲ ಸರಿನಾ. ಸೊ ಸ್ಕೆಮೆಟಿಕ್ ಡಯಾಗ್ರಾಮ್ ಇದ್ರೆ ಮಾತ್ರ ಗೊತ್ತಾಗತ್ತೆ. ಆದರೂ ಕೂಡ ನಾವು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರ್ಬೇಕು ನಮಗೆ. ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇದ್ದಾಗ ಮಾತ್ರ ನಾವು ಯಾವ ಲೈನ್ ಎಲ್ಲಿ ಹೋಗಿದೆ ಅಂತೇಳಿ ತಿಳ್ಕೊಬೋದು ಸರಿನಾ. ಸೊ ಹೈ ಲೆವೆಲ್ ಮತ್ತು ಅಡ್ವಾನ್ಸ್ ನಿಮಗೆ ನಾಲೆಜ್ ಬೇಕಪ್ಪ ಅಂತಂದ್ರೆ, ಸೊ ನೀವು ಟ್ರೈನಿಂಗ್ ಜಾಯ್ನ್ ಆಗ್ಬೋದು. ಸೊ ಎಲ್ಲಿ ಬೇಕಾದರೂ ಜಾಯ್ನ್ ಆಗ್ಬೋದು. ಬಸ್ಟ್ ನಿಮಗೆ ಸರಿಯಾಗಿ ಹೇಳ್ಕೊಡೋವಂಥರ ಆಗಿರ್ಬೋದು. ಆದಷ್ಟು ನೀವು ಮೊಬೈಲ್ ಶಾಪ್ ಒಳಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇರೋರ ಹತ್ರ ಜಾಯ್ನ್ ಆದರೆ, ಸೊ ನಿಮಗೆ ಈಸಿ ಆಗಿಬಿಡುತ್ತೆ ಕಲಿಯೋಕೆ. ನೀವು ಇನ್ಸ್ಟಿಟ್ಯೂಟ್ ಏನು ಜಾಯ್ನ್ ಆಗ್ತಿರಲ್ಲ, ಅಲ್ಲಿ ನಿಮಗೆ ಜಸ್ಟ್ ಡಯಾಗ್ರಾಮ್ ಆಗಲಿ ಒಂದು ಏನೋ ಒಂದು ಸಬ್ಜೆಕ್ಟ್ ಮುಖಾಂತರ ನಿಮಗೆ ಕಲಿಸಿಬಿಡ್ತಾರೆ. ಬಟ್ ಅದು ಯೂಸ್ಫುಲ್ ಇರೋಂಗಿಲ್ಲ ನಿಮಗೆ. ಜಸ್ಟ್ ಏನೋ ಒಂದು ನಾಲೆಜ್ ಸಾಲಿ ಕಲಿಸ್ದಂಗೆ ಕಲಿಸಿಬಿಡ್ತಾರೆ ಅವರು. ಎಕ್ಸ್ಪೀರಿಯೆನ್ಸೇ ಬೇರೆ, ಅದೇ ಬೇರೆ ಸರಿನಾ. ನಮ್ಮ ಹತ್ರ ಎಕ್ಸ್ಪೀರಿಯೆನ್ಸ್ ಇರ್ತೈತೆ ಸರಿನಾ. ನೋಡ್ಬೋದು ಇವಾಗ ರೀಡಿಂಗ್ ಬರ್ತಾಯಿದೆ. ಸೊ ಮುಂಚೆ ರೀಡಿಂಗ್ ಬರ್ತಿರಲಿಲ್ಲ. ಇವಾಗ ನೋಡ್ಬೋದು ಎಷ್ಟೆಲ್ಲ ಕೀಸ್ ವರ್ಕ್ ಆಗ್ತಿದೆ. ರೀಡಿಂಗ್ ಬರ್ತಿರಲಿಲ್ಲ ಮುಂಚೆ, ಇವಾಗ ಎಲ್ಲ ಕೀಸ್ಗಳು ಕೂಡ ರೀಡಿಂಗ್ ಬರ್ತಾಯಿದೆ ಸರಿನಾ. ಸೊ ಇವಾಗ ನಾನು ಫೋನ್ ಆನ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ ಕೀಸ್ ವರ್ಕ್ ಆಗುತ್ತೋ ಇಲ್ಲ ಅಂತ ಹೇಳ್ಕಿಸಿಂದ. ಸೊ 100% ಆಗೇ ಆಗುತ್ತೆ, ಬಿಕಾಸ್ ನಾವು ಮಾಡಿರುವಂಥ ಕೆಲಸ ಸಕ್ಸಸ್ಫುಲ್ ಆಗಿರುವಂಥದ್ದು ಆ್ಯಂಡ್ ಟ್ರ್ಯಾಕ್ ಸರಿಯಾಗಿ ಹೊಂದಿರುವಂಥದ್ದು ಸರಿನಾ. ಸೊ ನೋಡ್ಬೋದು ಫೋನನ್ನು ಇವಾಗ ಆನ್ ಮಾಡ್ತೀನಿ. ಸೊ ಫೋನ್ ಆನ್ ಆಗ್ಬೇಕಂದ್ರೆ ನಿಮ್ಗೆ ಗೊತ್ತೇ, ಜಿಯೋ ಫೋನ್ ಆನ್ ಆಗ್ಬೇಕಂದ್ರೆ ಒಂದು ಸ್ಮಾರ್ಟ್ ಫೋನ್ಕಿಂತ ಹೆಚ್ಚಿನ ಟೈಮ್ ತೊಗೊಳತ್ತೆ. ಜಿಯೋ ಫೋನ್ ಆನ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಬಿಕಾಸ್ ಟೈಮ್ ವೇಸ್ಟ್ ಆಗಬಾರ್ದಂತ. ಸೊ ನೋಡ್ಬೋದು ಸ್ನೇಹಿತರೆ, ಫೋನ್ ಇವಾಗ ಆನ್ ಆಯಿತು. ಇನ್ನೊಂದು 5 ಸೆಕೆಂಡಲ್ಲಿ ಆನ್ ಆಗ್ಬೋದು ನನ್ನ ಪ್ರಕಾರ, ಯಾಕಂದ್ರೆ ರಿಂಗ್ ಟೋನ್ ಬಂತು. ಸೊ ನೋಡಿರಿ ಫೋನ್ ಆನ್ ಆಯಿತು. ಸೊ ಯಾವುದೆಲ್ಲ ಕೀಸ್ ವರ್ಕ್ ಆಗ್ತಿಲ್ಲ. ಸೊ 1 ನಂಬರ್ ನೋಡಿರಿ ವರ್ಕ್ ಆಗುತ್ತಾ, 2 ವರ್ಕ್ ಆಗುತ್ತಾ. ಸೊ 3 ನಂಬರ್ ನೋಡಿರಿ ವರ್ಕ್ ಆಗ್ತಿರಲಿಲ್ಲ, ಇವಾಗ ಆಗತ್ತೈತಿ. ಸೊ ಅದೇ ರೀತಿ 4 ವರ್ಕ್ ಆಗ್ತಿಲ್ಲ, ಅದು ಕೂಡ ಆಯಿತು. 5 ಕೂಡ ವರ್ಕ್ ಆಗ್ತಿತ್ತು, 6 ಕೂಡ ವರ್ಕ್ ಆಗ್ತಿತ್ತು, 7 ವರ್ಕ್ ಆಗ್ತಿರಲಿಲ್ಲ, ಅದು ಕೂಡ ಆಯಿತು. ಸೊ ಅದೇ ರೀತಿ 8 ನೋಡಿರಿ ಅದು ವರ್ಕ್ ಆಗ್ತಿತ್ತು ಮುಂಚೆನೇ. ಅದೇ ರೀತಿ 9 ಕೂಡ ವರ್ಕ್ ಆಗ್ತಿತ್ತು. ಸ್ಟಾರ್ ಕೂಡ ಹ್ಯಾಶ್ ಕೂಡ ವರ್ಕ್ ಆಗ್ತಿತ್ತು. ಇವಾಗ ಹ್ಯಾಶ್ ವರ್ಕ್ ಆಗ್ತಿರಲಿಲ್ಲ, ಹ್ಯಾಶ್ ಕೂಡ ವರ್ಕ್ ಆಗ್ತಾಯಿದೆ ಸರಿನಾ. ನೋಡ್ಬೋದು ಅದೇ ರೀತಿ ಓಕೆ ಬಟನ್ ವರ್ಕ್ ಆಗ್ತಿರಲಿಲ್ಲ. ಸೊ ಓಕೆ ಬಟನ್ ಕೂಡ ವರ್ಕ್ ಆಗ್ತಿದೆ.